ಏನಿಲ್ಲ ಪರಿಣಾಮ ಅನ್ನೋದು ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ನೀಡೋದ್ರಿಂದ ಮತ್ತೆ ಮಕ್ಕಳಿಗಾಗಿ ವಿಶೇಷ ಸಮಯ ನೀಡೋದು. ವಿಶೇಷ ಸಮಯ ಕೊಡ್ಬೇಕ್ರಿ ಮಕ್ಕಳಿಗೆ. ನಾವು ಕೆಲಸ ಮಾಡ್ತೀವಿ ಮತ್ತೆ ಮಕ್ಕಳಿಗೆ ಏನ್ ಮಾಡ್ತಾರೆ ಏನು ಮಾಡ್ತಾರೆ ಏನೋ ಗೊತ್ತಾಗೋದಿಲ್ಲ. ಅವ್ರ ಬಗ್ಗೆ ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಸಮಯ ಮೀಸಲಿಡಬೇಕು. ಮತ್ತೆ ಸಮಯ ಸಮಾನತೆ, ಹೆಣ್ಮಗು ಬೇರೆ ಗಂಡು ಮಗು ಬೇರೆ, ಅವರು ಬೇರೆ ಮಾಡೋದು ಇವರು ಬೇರೆ ಮಾಡೋದು. ಇವ್ರು ನಮ್ಮಲ್ಲೇ ಇರ್ತಾರ, ಅವ್ರೇ ಹೋಗೋರು ಬಿಡ, ಮಗಳು ಹೋಗೋಕೆ ಬಿಡ ಅಂತ ಹಂಗೆ ಮಾಡಬಾರ್ದು. ಇಬ್ಬರಲ್ಲಿ ಸಮಾನ ಪ್ರೀತಿ ಕೊಡ್ಬೇಕು. ಹಂಗಾದ್ರೂ ಅವ್ರ ಮೇಲೆ ಬಲಿ ಆಗ್ತದೆ. ನಮಗೆ ಹಿಂಗೆ ಮಾಡ್ತಾರೆ ಬಿಡು ಅಂತ ಹೇಳಿ ಹಿಂಗೆ ಹೊರಗಿನ ಚಟಕ್ಕೆ ಬಲಿ ಆಗ್ಬೋದು. ಅದಕ್ಕೆ ಇಬ್ಬರಿಗೂ ಸಮಾನ ಸ್ನೇಹ ಕೊಡಬೇಕು. ಮತ್ತೆ ದೊಡ್ಡವರು ಸದಾ ದುಶ್ಚಟಗಳಿಂದ ದೂರವಿರಬೇಕು. ದೊಡ್ಡವರ ಮೇನ್ ಮನೆ ಕುತ್ಕೊಂಡು ಮಾಡಿದ್ರೆ ಅವ್ರು ಅದನ್ನ ನೋಡಿ ಕಲಿತಾರೆ. ನಾವು ಅವ್ರಿಗೆ ಬೇಡ ಅಂತ ಹೇಳಕ್ಕೂ ನಮಗೆ ರೈಟ್ಸ್ ಇರೋದಿಲ್ಲ. ಅವಾಗ ನೀವ ಮಾಡ್ತೀರಿ, ನಾವೇನ್ ಮಾಡೋಕ್ಕಾಗಲ್ಲ, ನಮಗೆ ಯಾಕೆ ಹೇಳ್ತೀರಿ ಅಂತ. ಅದರಿಂದ ಇವನು ದುಶ್ಚಟಗಳಿಂದ ಮುಕ್ತ ರಾಜಯೋಗದಿಂದ ನಶಾ ಪದಾರ್ಥಗಳಿಂದ ಮುಕ್ತಿ. ನಾವು ಮುಕ್ತಿ ಪಡಿಬೇಕಂದ್ರೆ ಅದರಿಂದ ಇಲ್ಲದ ಕರ್ಮೇಂದ್ರಿಯಗಳಿಂದ ದೂರ ಇರಬೇಕು. ಕರ್ಮ ಇಲ್ಲದ ಕರ್ಮ, ಕಣ್ಣು ಮೂತಿ ಬಾಯಿ. ಕುದುರೆ ಅಲ್ರಿ, ಅವ್ರು ಕುದುರೆ ತರ ಓಡ್ತಿರ್ತಾವ. ನಾವು ಕಣ್ಣು ಒಂದು ನೋಡ್ತೈತಿ, ಮತ್ತೆ ಬಾಯಿ ಏನೋ ತಿನ್ಬೇಕಂತೈತಿ, ಕಿವಿ ಏನೋ ಬೇರೆ ಕೇಳ್ಬೇಕು ಅನಿಸ್ತೈತಿ. ಇವೆಲ್ಲದ್ರಲ್ಲಿ ಕರ್ಮೇಂದ್ರಿಯಗಳು ಇವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅದು ಇಟ್ಕೊಂಡು ಪರಮಾತ್ಮ ನಮ್ಗೆ ಧ್ಯಾನ ಹಚ್ಚಬೇಕು. ಅಂದಾಗ ನಾವು ಸಹನ ಶಕ್ತಿ ಪಡ್ಕೋತೀವಿ. ಆ ಧ್ಯಾನ ಶಕ್ತಿ ಪಡ್ಕೊಂಡಾಗ ಇದರಿಂದ ಮುಕ್ತಿ ಆಗ್ತದೆ. ಎಲ್ಲೆಲ್ಲಿ ಮಾಡ್ತಾರೆ ಶರೀರದ ಮೇಲೆ ಏನು ಉಂಟಾಗುತ್ತೆ, ಹಲ್ಲು ಬಾಯಿ ನಾಲ್ಗೆಲ್ಲ ದಪ್ಪ ದಪ್ಪ ಆಗ್ಬಿಡುತ್ತೆ. ನೀವೇನು ತಿಂದಿದ್ದು ಟೇಸ್ಟ್ ಆಗ್ತಾಯಿಲ್ಲ, ಅಲ್ಲೆಲ್ಲ ಇದಾಗ್ಬಿಡುತ್ತೆ, ಹುಡುಕಾಗ್ತದೆ, ಕ್ಯಾನ್ಸರ್ ಡ್ರಗ್, ಕೈ ಶ್ವಾಸಕೋಶ, ಲಿವರ್, ಹಾನಿಗಳು. ಏನ್ ಸೇವಿಸ್ತಾರ ಅಂತ ಹೇಳೋದು ಪ್ರತಿಷ್ಠಿತ ಪ್ರತಿಭೆ. ಒಬ್ಬೊಬ್ಬರು ಡಿಮಾಂಡಿಂಗ್ ಮಾಡ್ತಿರ್ತಾರ್ರಿ. ಇದು ಚಟಗಳನ್ನು ನೋಡಿ ಪ್ರತಿಷ್ಠೆ ನಾವು ಅಭಿಪ್ರಾಯವನ್ನು ತೋರಿಸ್ಬೇಕಂತ ಹೇಳಿ ಅದಕ್ಕೆ ಮಾದಕೋಸ್ಕರ ಬಲಿ ಆಗ್ತಾರೆ. ಅದು ತೋರಿಸೋದ್ರಿಂದ ಅದನ್ನ ಮಾಡೋದ್ರಿಂದ ಏನು ಲಾಭ ಇಲ್ಲ, ಅವ್ರಿಗೆ ಹಾನಿ ಆಗ್ತದೆ. ಡಿಮಾಂಡಿಂಗ್ ಮಾಡ್ತಾರೆ. ಮತ್ತೊಬ್ಬೊಬ್ಬರು ಕೌಟುಂಬಿಕ ಅಶಾಂತಿ, ಮನೆಗೆ ಬರೇ ಜಗಳ, ಮನೆಗೆ ಹೋದ್ ಜಗಳ ಐತಿ ಬಿಡಪ್ಪ ಅಂತ ಹೇಳಿ ಹಿಂಗೆ ಬಲಿ ಆಗ್ತಾರೆ ಒಬ್ಬೊಬ್ರು. ಆಮೇಲೆ ಒತ್ತಡ, ಕೆಲಸದ ಸ್ಟ್ರೆಸ್, ಒತ್ತಡ ಇರ್ತದೆ ಅದಕ್ಕೆ ಬಲಿ ಆಗ್ತಾರೆ ಒಬ್ಬೊಬ್ಬರು. ಅದ್ರ ಮರಿಬೇಕಂತ ಹೇಳಿ. ಮತ್ತೆ ದುಸ್ಸಂಗ, ಯಾರ ಸಂಘ ದೋಸ್ತ ಅವ್ರು ಮಾಡ್ತಾರೆ, ನೀವು ಮಾಡ್ರಿ ಅಂತ ಹೇಳಿ ಮಾಡಿಸ್ಬಿಡ್ತಾರೆ ಒಬ್ಬರು. ಆಮೇಲೆ ಸುಲಭವಾಗಿ ಕೈ ಫ್ರೀ ಸಿಗ್ತದೆ ಅಂತೇಳಿ ಒಂದು ಬಲಿ ಆಗ್ತಾರೆ. ಹೇಳಕ್ ಬರಂಗಿಲ್ಲ, ಫ್ರೀ ಕೊಡ್ತಿರ್ತಾರೆ ಒಂದೊಂದು ಟೈಮ್ನಾಗ ಕುಡಿ ಫ್ರೀ ತಗೋ ಅದಕ್ಕೆ ಬಲಿ ಆದ್ಮೇಲೆ ಮತ್ತೆ ನಾವ ತಗೊಂಡು ಕುಡಿಬೇಕಾಗುತ್ತೆ. ಆಮೇಲೆ ಹಂಗಾಗಿ ಬಲಿ ಆಗ್ಬಿಡ್ತೀವಿ. ಅದಕ್ಕೂ ಆಗ್ಬಾರ್ದು. ಮಿತ್ರರ ಒತ್ತಾಯ, ಫ್ರೆಂಡ್ಸ್ ಒತ್ತಾಯ ಮಾಡಿದ್ರೆ ನಾ ಮಾಡಾತೀನಿ ಮಾಡ ಒತ್ತಾಯ. ಆಮೇಲೆ ಹಿಂದಿನ ಕಹಿ ನೆನಪು ಮರಿಬೇಕಂತ ಮಾಡಿದ್ರೆ ಇವೆಲ್ಲ ವಸ್ತುಗಳು